ಸ್ನೇಹಿತರೆ ನಮಸ್ಕಾರ. ಯೂಶಲಿ ನಮ್ಮ ಪೇಷಂಟ್ಸ್ಗಳಿಗೆ ನಾವು ಹೇಳ್ತಕ್ಕಂಥದ್ದು ಫ್ಯಾಟಿ ಲಿವರ್ ಅದಲ್ಲಿರುವಾಗ ಮೆಟಬಾಲಿಕ್ ಡಿಸ್ಟರ್ಬೆನ್ಸ್ ಆಗಿ ಅಲ್ಲಿಂದನೂ ಕೂಡ ನಮಗೆ ಮಸ್ಕ್ಯುಲೋಸ್ಕೆಲೆಟಿಕ್ ಕಾಯಿಲೆಗಳು ಬರ್ತವೆ ಅಂತ ಒಂದು ಅಂಶನ ಹೇಳ್ತೀವಿ. ಹಂಗಾಗಿ ಫ್ಯಾಟಿ ಲಿವರ್ ನಾವು ಟೆಸ್ಟ್ ಮಾಡ್ತೀವಿ. ಸಾರಿಗೆ ಟೆಸ್ಟ್ ಮಾಡಿದ್ವಿ 53 ವರ್ಷ ಅವ್ರಿಗೆ ಫ್ಯಾಟಿ ಲಿವರ್ ಇತ್ತು, ಮತ್ತು ಪ್ರೋಸ್ಟೇಟ್ ಕೂಡ ಊದ್ಕೊಂಡಿತ್ತು. ಪ್ರೋಸ್ಟೇಟು ಎಷ್ಟು ಊದ್ಕೊಂಡು ಯೂರಿನ್ ಕೂಡ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಇವಾಗ ಜಸ್ಟ್ ಒಂದು ತಿಂಗಳು ಇವರು ನಾವು ಕೊಟ್ಟಿರ್ತಕ್ಕಂಥ ಪಥ್ಯ ಮಾಡಿದ್ರೆ, ಒಂದು ತಿಂಗಳಲ್ಲಿ 20 ದಿನ ಅಲ್ವಾ, ಇದು ಬಂದು ಸೆಪ್ಟೆಂಬರ್ 18ಕ್ಕೆ ಮಾಡಿರೋದು, ಇದು ಅಕ್ಟೋಬರ್ 8ಕ್ಕೆ ಮಾಡಿರೋದು. ಇವರಿಗೆ ಫ್ಯಾಟಿ ಲಿವರ್ ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ, ಮತ್ತು ಪ್ರೋಸ್ಟೇಟ್ ಕಂಪ್ಲೀಟಾಗಿ ಹೋಗಿದೆ, ಮತ್ತು ಯೂರಿನ್ ಪ್ರಾಬ್ಲಮ್ ಏನಿತ್ತಲ್ಲ ಅದು ಕಂಪ್ಲೀಟಾಗಿ ಹೋಗಿದೆ. ಕಿಡ್ನಿ ಸ್ಟೋನ್ ಇದೆ, ಕಿಡ್ನಿ ಸ್ಟೋನ್ ಮುಂಚೆಗಿಂತ ಸೈಜು ಸ್ವಲ್ಪ ಬೆಟರ್ ಅನಿಸ್ತಾ ಇದೆ. ಇನ್ನೂ ಸ್ವಲ್ಪ ಅದನ್ನು ಇನ್ನೂ ಫೋಕಸ್ ಮಾಡಿ ಅವರು ಮೆಡಿಸಿನ್ಸ್ ಆ್ಯಡ್ ಮಾಡಿ ಕೊಡ್ತಿದ್ದೀನಿ. ಸೊ ಅದು ಸರಿ ಆಗುತ್ತೆ. ಸೊ ನೀವು ಏನೇನು ಬಿಟ್ಟಿದ್ದೀರಿ ಸರ್ ಇದಕ್ಕೆ? ಸರ್ ಒಟ್ಟ ಊಟದೊಳಗೆ ಏನು ತಿನ್ನಂಗಿಲ್ಲ. ಈಗ ಜೋಳದ ಬಟ್ಟೆ ಮಧ್ಯಾಹ್ನ 2 ತಿರ್ತಂದ್ರೆ ಕಲಾಸ್. ಮುಂಜಾನೆ ಕಾಳು, ಹೆಸರು ಕಾಳ, ಮುಂದ ಶೇಂಗಾ ಕಾಳು, ಕಡ್ಲಿ ಕಾಳು, ಮುಂದ ಸಂಜೆ ಮೇಲೆ 2 ತತ್ತಿ ಮೊಟ್ಟೆ ಮೊಟ್ಟೆ. ಮತ್ತ ಸಂಜೆಗೆ ಅಂತ ಮತ್ತ ಶೇಂಗಾ ಕಾಳು, ಬದಾಮ, ಮನಕ್ಕ, ಗೋಡಂಬಿ, ಮತ್ತ ಹೆಸರು ಕಾಳ, ಶೇಂಗಾ ಕಾಳು ಅಷ್ಟೇ. ಇಷ್ಟೇ. ರಾತ್ರಿಗೆ ರೊಟ್ಟಿ ಮುದ್ದೆ ಅಂತ. ಸ್ನೇಹಿತರೆ, ಬೆಸ್ಟ್ ಮೆಥಡ್ ಫ್ಯಾಟಿ ಲಿವರ್ ಹೋಗಿಸ್ಕೊಳ್ಳೋದಕ್ಕೆ ಏನಂದ್ರೆ ನೈಟ್ ಫುಡ್ ನಾವು ತುಂಬಾ ಕಡಿಮೆ ತಿನ್ಬೇಕು. ಅದ್ರಾಗ ಇನ್ ಕೇಸ್ ತಿನ್ನಂಗಿದ್ರೆ ಪ್ರೋಟೀನ್ ಅಥವಾ ಫ್ಯಾಟ್ ಅಷ್ಟೇ ತಿನ್ಬೇಕು. ಕಾರ್ಬೋಹೈಡ್ರೇಟ್ ನೈಟಲ್ಲಿ ಯೂಸ್ ಮಾಡಬಾರ್ದು. ಸಾರು ಕೂಡ ಕಾರ್ಬೋಹೈಡ್ರೇಟ್ ನೈಟ್ ಕಂಪ್ಲೀಟ್ ಬಿಟ್ಟಿದ್ದಾರೆ. ಬರೀ ಅವ್ರು ತಿಂದಿರೋದು ಬಂದು ಅವ್ರು ಹೇಳಿದ್ರೆ ಅಷ್ಟು ಮಾತ್ರ ತಿಂದಿದ್ದಾರೆ. ಅದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಡಯಟ್ ಇಲ್ಲ. ಲೈಕ್ ರೊಟ್ಟಿ ಮುದ್ದೆ ಅನ್ನ ಈ ತರ ಐಟಮ್ಸ್ಗಳಿಲ್ಲ. ಸೊ ಹಂಗಾಗಿ ಅವ್ರಿಗೆ ಈ ತರ ಮಾಡಿರ್ತಕ್ಕಂಥ ಡಯಟ್ ಇಂದ ಫ್ಯಾಟಿ ಲಿವರ್ ಕಂಪ್ಲೀಟ್ ಆಗಿ ಹೋಗಿದೆ. ಫ್ಯಾಟಿ ಲಿವರ್ ಪೈನ್ ಕೂಡ ಒಂದು 40% ಕಡಿಮೆ ಆಗಿದೆ. 40% ಕಡಿಮೆ ಆಗಿದೆ. ಸೊ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ, ದಯವಿಟ್ಟು ಫ್ಯಾಟಿ ಲಿವರ್ ಆಲ್ಮೋಸ್ಟ್ ನಮ್ಗೆ ಬರ್ತಕ್ಕಂಥ ಎಲ್ಲ ಪೇಷಂಟ್ 90-95% ಪೇಷಂಟ್ಗೂ ಫ್ಯಾಟಿ ಲಿವರ್ ಇರುತ್ತೆ. ನೈಟ್ ಫುಡ್ ಮೇಲೆ ನೀವು ಫೋಕಸ್ ಮಾಡಿ. ನೈಟ್ ಫುಡ್ ಅಲ್ಲಿ ಜಸ್ಟ್ ನಾವು ಹೇಳ್ತಕ್ಕಂಥದ್ದು ಬಾದಾಮಿ, ವಾಲ್ನಟ್, ತೆಂಗಿನಕಾಯಿ, ತರಕಾರಿ ಪಲ್ಯ ಇಷ್ಟೇ ಹೇಳ್ತೀವಿ. ಅದ್ರ ಜೊತೆ ಬೇಕಾದ್ರೆ ಶೇಂಗಾ ಅಥವಾ ಹೆಸರು ಕಾಳು, ಕಡಲೆಕಾಳು ಅವನ್ನೆಲ್ಲ ತಿನ್ಬೋದು. ಎಲ್ಲ ಪ್ರೋಟೀನ್ ಆಗುತ್ತೆ. ಕೊಬ್ಬರಿ ಎಣ್ಣೆ ಕುಡಿತಿದ್ರು ಮುಂಜಾನೆ. ಜ್ಯೂಸ್ ಕುಡಿತೀನಿ. ಕೊತ್ತಂಬರಿ ಸೊಪ್ಪು ಜ್ಯೂಸ್ ಕುಡಿತಿದ್ರ? ಸೊ ಹಾಗಾಗಿ ನೈಟ್ ಅಲ್ಲಿ ಯಾವತ್ತೂ ಕೂಡ ಕಾರ್ಬೋಹೈಡ್ರೇಟ್ ಕಂಪ್ಲೀಟ್ ಸ್ಟಾಪ್ ಮಾಡಿ. ನಿಮ್ದು ಕೂಡ ಇಷ್ಟೇ ಫಾಸ್ಟ್ ಆಗಿ ರಿಸಲ್ಟ್ ಬರುತ್ತೆ. ಇದೆರಡು ರಿಪೋರ್ಟ್ ಫೋಟೋಸ್ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸರ್.